ಅಷ್ಟು ಮಾತಾಡ್ತೀರಾ ಭಯ ಪಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ. ಮಾತಾಡೋದಕ್ಕೂ ಭಯ ಪಡೋದಕ್ಕೂ ಏನು ಸಂಬಂಧ ಹೇಳಿ? ಒಬ್ಬ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ ಒಂದು ವೀಕ್ನೆಸ್ ಅಂತ. ಕಾಲೇಜ್ ವಿಷಯ ಕಾಲೇಜ್ ಒಟ್ಟಿನಲ್ಲಿ ದುಃಖ ಇದೆ ಅಂತ ಆಯ್ತು ನೋಡಿ. ಕಷ್ಟ ಗೈಸ್, ಬರೀ ಮೋಸ ಮೋಸ. ಕರ್ಕೊಂಡು ಹೋಗ್ತೀನಿ ಅಲ್ಲಿ ಸ್ಟೈಲಿಂಗ್ ಏನಿದೆ, ಕರ್ಕೊಂಡು ಹೋಗ್ತಾ ಇಲ್ಲ ಗೈಸ್. ಮುದ್ದಣ್ಣ, ಅವರ್ ಯು ಫೀಲಿಂಗ್ ನಾವು? ಫೀಲಿಂಗ್ ಬೆಟರ್? ಪರವಾಗಿಲ್ಲ ನೋಡಿ, ಈಗಲೂ ಬೇರೆಲ್ಲಿದೆ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲ, ಮೈಸೂರಿಗೆ ಬಂದು ಒಂದು ರೌಂಡ್ ಎಲ್ಲರೂ ಹುಷಾರು ತಪ್ಪಿ ಆಯಿತು. ಸೊ ನಾನು, ಮುತ್ತಣ್ಣ, ನಿಖಿಲ್ ಅವರು 3 ಜನ ಹುಷಾರು ತಪ್ಪಿದ್ವಿ. ನಿಶಾ ಹೋಗ್ಬೇಕಾದ್ರೆ ಹುಷಾರು ತಪ್ಪಿಟ್ಟಿದ್ಲು, ಅವಳು ಸ್ಟಡಿ ಆಗಿದ್ಲು. ಬರೋ ಅಷ್ಟರಲ್ಲಿ ನಾವು ಬಂದಮೇಲೆ ನಾವೆಲ್ಲ ಹುಷಾರು ತಪ್ಪಿ ಟ್ಯಾಬ್ಲೆಟ್ಗಳು ತಗೊಂಡು ರಿಕವರಿ ಆಗಿದ್ದೀವಿ. ನಾನು ನಿಖಿಲ್ ಅವ್ರು ಫೀಲಿಂಗ್ ಬೆಟರ್, ಬಟ್ ಮುತ್ತಣ್ಣಗೆ ಸ್ವಲ್ಪ ಇನ್ನೂ ಬಾಡಿ ಪೇಯ್ನ್ ಇದೆ. ಆಲ್ಸೋ ಅವರು ಸ್ವಲ್ಪ ನರಳಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸಗಳಿತ್ತು, ಒಂದು 3-4 ಜಾಗಕ್ಕೆ ಹೋಗಬೇಕಿತ್ತು ಮೈಸೂರಲ್ಲಿ. ಸೊ ಅದೆಲ್ಲ ಮುಗಿಸ್ಬೇಕು. ಸೊ ಒಂಥರ ಚಿಕ್ಕಮಂಗ್ಳೂರು ಟ್ರಿಪ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿತ್ತು. ಆ ವೆದರ್ಗೆ ನನ್ನ ಫ್ರೆಂಡ್ ಭೂಮಿಕನ್ ಮೀಟ್ ಮಾಡಿದ್ದು, ಒಂದು ರೆಸಾರ್ಟು, RCB ವಿನ್ ಆಗಿದ್ದು, ಎಲ್ಲ ಸಕ್ಕತ್ತಾಗಿತ್ತು. ಚಿಕ್ಕಮಂಗ್ಳೂರು ಟ್ರಿಪ್ ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು ನಾವು, ಬಟ್ ವೆದರು ಸಕ್ಕತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಟ್ರಿಪ್. ಸೊ ಈ ಮಾನ್ಸೂನ್ ಸೀಸನಲ್ಲಿ ಎಲ್ಲೇ ಹೋದರೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹೋಗಿ. ಆ್ಯಂಡ್ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಇರ್ತೀರಾ, ಆ್ಯಂಡ್ ವಾಟರ್ ಪ್ಲೇಸಸ್ಗೆಲ್ಲ ಹೋದಾಗ ಕೇರ್ಫುಲ್ ಆಗಿರಿ. ನನಗಂತೂ ಜೋರಾಗಿ ಮೇಲಿಂದ ಬಿಡೋ ವಾಟರ್ ಫಾಲ್ ಸೌಂಡ್ ಅಂದ್ರೇ ಸ್ವಲ್ಪ ಭಯ, ಆ್ಯಂಡ್ ಆಲ್ಸೋ ಹೈಟ್ ಅಂದರೆ ಭಯ. ಅದು ಬಿಟ್ಟು ಇನ್ನೇನು ನನಗೆ ಡಿಫಿಕಲ್ಟಿ ಆಗಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಅಲ್ಲೊಂದು ಟ್ರೆಕ್ಕಿಂಗ್ ಸ್ಪಾಟ್ಗೆ ಹೋಗಿದ್ವಿ, ಅಲ್ಲಿ ಮಾತ್ರ ಒಂಚೂರು ಭಯ ಆಯಿತು. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯಿಂದ ಹೊರಡುವ, ಬನ್ನಿ ಆಚೆ. ಇವತ್ತಿನ ತಿಂಡಿ ಮೆಂತ್ಯ ಬಾತ್. ಮೆಂತ್ಯ ಬಾತ್ ಮಾಡಿಕೊಟ್ರೆ ಹೆಂಗಂತಾರೆ, ನೀಟಾಗಿ ಮಿಕ್ಸ್ ಮಾಡಿ ಮೆಂತ್ಯ ಬಾತ್ ಮಾಡಿದ್ದೆ ಮಾರ್ನಿಂಗೇನೆ. ಸೌಂಡ್ ಮಾಡಿಬಿಡಿ. ಈ ಕಾರು ನಮ್ಮದೇನಾ ಅನ್ನೋ ಒಂದು ಡೌಟ್ ಇದೆ ನನಗೆ. ಯಪ್ಪ ಹೆಂಗಾಗಿದೆ ಕಾರು, ಅದರಲ್ಲೂ ನಮ್ಮದು ಟಯರ್ ಬೇರೆ ಇದು ಕಲ್ಲು ಚುಚ್ಚಿ ಏನಾಗಿದೆ, ಇದು ಕ್ರ್ಯಾಕ್ ಆಗಿಬಿಟ್ಟಿದೆ. ಸೊ ಅದು ರೀಪ್ಲೇಸ್ಮೆಂಟ್ ಮಾಡಿಸ್ತಾರೆ ಏನೋ ಅಂತ ನೋಡಬೇಕು. ಸೊ ನಾಳೆ ಇದು ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ, ಸರ್ವಿಸಿಗೆ ಬಿಡ್ತಾ ಇದ್ದೀವಿ. ಫಸ್ಟ್ ಸರ್ವಿಸಾ? ಜನರಲ್ ಸೆಕೆಂಡ್. 11,000 ನೋಡಿದೆ ನಮ್ಮ ಮನೆ, ನೋಡಿ ಹೆಂಗಾಗಿದೆ. ಆದರೂ ಬಿಡಿ, ಚಿಕ್ಕಮಂಗ್ಳೂರಲ್ಲಿ ಸಕ್ಕದಾಗಿ ಓಡ್ತು ಗಾಡಿ ಅಂತೂ. ಇದು ಓಪನ್ ಮಾಡಿ. ಸೊ ಈಗ ಎಲ್ಲೋಗಿದ್ದು ಯಾವ ಏರಿಯಾ? ಇಟ್ಟಿಗೆ ಗೂಡು ಹತ್ರ ಹೋಗಿದ್ವಿ ನಾನು, ನಿಖಿಲ್ ಅವರು. ನಿಶಂಗೆ ಏನೋ ಪ್ರಾಜೆಕ್ಟ್ ಇದೆ ಅಂತ ಅಂದ್ಬಿಟ್ಟು ಅವಳು ಆಚೆ ಹೋಗಿದ್ದಾಳೆ, ಕಾಲೇಜ್ ಹತ್ರ ಹೋಗಿದ್ದಾಳೆ. ಸೊ ನಿಖಿಲ್ ಅವ್ರದ್ದು ಮತ್ತು ನಿಶಂದು ಪಾಸ್ಪೋರ್ಟ್ ಏನು ರಿಟರ್ನ್ ಹೋಗಿತ್ತಲ್ಲ, ಅದನ್ನು ನಾನು ನಂದು ಪಾಸ್ಪೋರ್ಟ್ ಎಲ್ಲಿ ಮಾಡಿಸಿದೆ ಅವ್ರ ಹತ್ರ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಇಸ್ಕೊಂಡು ಇವರಿಬ್ರದ್ದು ತರಿಸಿದ್ದೆ ನಾನು. ಅಂದರೆ ಎಕ್ಸ್ಟ್ರಾ ಏನದು ಫೀಸ್ ಏನಿರುತ್ತೆ ಅದು ರಿಟರ್ನ್ ಹೋಗಿರುತ್ತಲ್ಲ, ಅದಕ್ಕೆ ನಾವು ಫೀಸ್ ಕಟ್ಟೇನೆ ಎಕ್ಸ್ಟ್ರಾ ಪೆನಾಲ್ಟಿ ಆ ಥರ ಇರುತ್ತೆ, ಅದನ್ನು ಕಟ್ಟಿ ವಾಪಸ್ ತರಿಸಿದ್ವಿ. ಸೊ ಅದು ಬಂದಿತ್ತು ಆಲ್ಮೋಸ್ಟ್ 15 ಡೇಸ್ ಆಗಿರಲಿಲ್ಲ ನಿಕ್ಕಿ? 15 ಡೇಸ್ ಆಗಿತ್ತು. ನಾವು ಅದಕ್ಕೆ ಅಪ್ಲೈ ಮಾಡಿ, ನಾವೊಂದು ಏನು ಲೆಟರ್ ಬರ್ದುಕೊಟ್ಟು ಅವರಿಗೆ, ಅವ್ರು ಅಲ್ಲಿಂದ ಪ್ರಾಸೆಸ್ ಮಾಡಿ ಡಿಸ್ಪ್ಯಾಚ್ ಮಾಡಿ ಇಲ್ಲಿಗೆ ಬಂದು ಇವತ್ತು ಬರುತ್ತೆ, ಹೋಗಿ ಡೈರೆಕ್ಟ್ ಪೋಸ್ಟ್ ಆಫೀಸಲ್ಲೇ ಹೋಗಿಸ್ಕೊಳ್ಳಿ ಅಂತ ಕಾಲ್ ಮಾಡಿದ್ರು. ಸೊ ಹೋಗಿ ಕೇಳಿದ್ವಿ, ಇನ್ನೂ ಬಂದಿಲ್ಲ, ಮೇ ಬಿ ನಾಳೆ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಅದೊಂದು ಕೆಲಸ ಇತ್ತು ಇವತ್ತು. ಅಲ್ಲಿ ಹೋಗಿ ಪಾಸ್ಪೋರ್ಟ್ ನೋಡಿಕೊಂಡು ಕೇಳಿಕೊಂಡು ಬಂದ್ವಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸಬರ್ ಬಸ್ ಸ್ಟಾಪ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿದ್ವಿ. ಅದಾದಮೇಲೆ ಇವಾಗ ಮತ್ತೆ ಕುವೆಂಪು ನಗರ್ಗೆ ಹೋಗ್ಬೇಕು. ಕುವೆಂಪು ನಗರಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಇನ್ನೊಂದು ತಿಂಗಳಿದೆ ನನ್ನ ಬರ್ಡೇ ಗಾಯ್ಸ್. ನನ್ನ ಬರ್ಡೇ ನಂದು. ಸೊ ಸುಮ್ಮನೆ ಹಂಗೆ ನಾನು ಎಷ್ಟೋ ದಿನ ಆಯಿತು ಶಾಪಿಂಗೇ ಹೋಗಿಲ್ಲ, ಆಫ್ಲೈನ್ ಶಾಪಿಂಗೇ ಹೋಗಿಲ್ಲ, ತುಂಬ ದಿನ ಆಗುತ್ತೆ. ನಾನು ಸೊ ಐ ಡೋಂಟ್ ಪ್ರಿಫರ್ ಆಫ್ಲೈನ್ ಶಾಪಿಂಗ್. ನನಗೆ ಆಲ್ಮೋಸ್ಟ್ ನಾನೆಲ್ಲ ಆನ್ಲೈನಲ್ಲೇ ಶಾಪ್ ಮಾಡಿಬಿಡ್ತೀನಿ. ಫ್ರೀ ಇದ್ದಾಗೆಲ್ಲ ನೋಡಿ ಚೆಕ್ ಮಾಡಿ ನಾನು ಶಾಪ್ ಮಾಡಿಬಿಡ್ತೀನಿ. ನಾನು ಆಚೆ ಹೋಗಿ ತೊಗೊಳ್ಳೋದೇ ತುಂಬ ರೇರ್, ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ, ನೀವು ಸ್ಯಾರಿ ಎಲ್ಲಿ ಬೈ ಮಾಡ್ತೀರಾ, ಇಲ್ಲ ಆ ಟಾಪ್ ಎಲ್ಲಿ ತೊಗೊಂಡಿದ್ದು, ಈ ಕುರ್ತಿ ಎಲ್ಲಿ ತೊಗೊಂಡಿದ್ದು ಅಂತ.
ಸೊ ಎಲ್ಲ ನಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ತಗೊಂಡಿರ್ತೀನಿ, ಎಲ್ಲೋ ಒಂದೊಂದು ಮಾತ್ರ ನಾನು ಆಫ್ಲೈನ್ ತಗೊಳ್ಳೋದು. ಸೊ ಇವಾಗ ಫಾರ್ ಎ ಚೇಂಜ್ ಸ್ವಲ್ಪ ಶಾಪಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಎಷ್ಟು ದಿನ ಆಯ್ತು ಶಾಪಿಂಗ್ ಕರ್ಕೊಂಡು ಹೋಗಿ? ಶಾಪಿಂಗ್ಗೆ ಕರ್ಕೊಂಡು ಹೋಗಿಲ್ಲ ಗೈಸ್. ದಟ್ ಈಸ್ ಏನೋ ಒಂದು ಟ್ರಿಕ್ ನಂದು. ಸೊ ಫುಲ್ಲು ಮಳೆ 2-3 ದಿನ ಬನ್ನಿ ಹಂಗೆ ವಿಡಿಯೋ ಮಾಡ್ದಂಗೆ ಆಗುತ್ತೆ. ಹಂಗೇನಿಲ್ಲ. ಸೊ ಇವಾಗ ಹೋಗ್ಬೇಕು. ಆ್ಯಂಡ್ ಆಲ್ಸೋ ಫುಲ್ ಟ್ರಾಫಿಕ್ ಆಗಿದೆ ಮೈಸೂರು ಅರಸು ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೇನು ಅತಿ ಶೀಘ್ರದಲ್ಲಿ ಒಂದು ಹೇಳ್ತೀನಿ ಗೈಸ್ ನಿಮಗೆ ಏನು ಅಂತ. ಸೊ ಹೇಗನ್ಸುತ್ತೆ, ನಿಮ್ಮ ಒಪಿನಿಯನ್ಸ್ ಏನು ಅಂತ ನನಗೆ ಡ್ರಾಪ್ ಮಾಡಿ, ಓಕೆನಾ? ಮೈಸೂರ್ದೆಲ್ಲ ಬರೀ ಮೋಸ ಮೋಸ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸ್ಟೈಲ್ ಇದೆ ಕರ್ಕೊಂಡು ಹೋಗ್ತಾ ಇಲ್ಲ ಗೈಸ್. ಬನ್ನಿ ಎವ್ರಿ ಟೈಮು ನನಗೆ ಶಾಪಿಂಗ್ ಅಂತ ಬಂದರೆ ಜಾಸ್ತಿ ತಗೊಳ್ಳೋದೇ ಇವರಿಗೆ. ಹೊಸಿ ತಗೊಂಡಿದ್ದೆಲ್ಲ ಇವ್ರಿಗೇನೆ. ನಾನು ಒಂದು ಟಾಪ್ ಒಂದು ಪ್ಯಾಂಟ್ ಅಷ್ಟೇ ತಗೊಂಡಿದ್ದು. ಮಿಕ್ಕಿದೆಲ್ಲ ಇವರೇ ತಗೊಂಡಿದ್ದು. ಇದು ತಗೊಳ್ಳ ಒಂದು 6-7 ಟಿ ಶರ್ಟ್ಗಳು ತಗೊಂಡ್ರು. ಸೊ ಇಲ್ಲೇ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಜಾಸ್ತಿ ಏನು ಹಾಕಿಸ್ತಾ ಇಲ್ಲ, ಬಿಕಾಸ್ ನಾನು ನಾಳೆ ಸರ್ವಿಸಿಗೆ ಬಿಡಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ಏನು ಹಾಕ್ಸಿಲ್ಲ, ಹಾಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಾನು ಹೇರ್ ಸ್ಪಾ ಮಾಡಿಸಿ ತುಂಬ ತಿಂಗಳುಗಳೇ ಆಗೋಯ್ತು ಗೈಸ್. ಹಾಗಾಗಿ ಹೇರ್ ಸ್ಪಾ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಸಿ, ಟೈಮೇ ಆಗಿಲ್ಲ ಹೇರ್ ಸ್ಪಾ ಮಾಡಿಸ್ಲಿಕ್ಕೆ. ಲೆಟ್ಸ್ ಗೋ. ಸೊ ನಾವೀಗ ಪಿಜ್ಜಾ ತಿನ್ನೋಣ ಅಂತ ಬಂದ್ವಿ. ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಪಿಜ್ಜಾ ತಿಂತಾ ಇರೋದು ನಾನಂತೂ. ಹಂಗಂತ ಅದಕ್ಕೆ ಇಷ್ಟು ದೊಡ್ಡ ತೊಗೊಂಡಿರೋದು. ನನಗೂ ಏನು ಇಷ್ಟ ಇಲ್ಲ. ಫಸ್ಟು ತುಂಬ ತಿಂತಾ ಇದೆ, ಇವಾಗ ತಿಂತಾನೆ ಇಲ್ಲ. ಚಿಕನ್ ಸ್ಮೆಲ್ ನೋಡಿದ ತಕ್ಷಣ ಹೆಂಗೆ ಓಡ್ ಬರ್ತಾನೆ ಲಕ್ಕಿ. ಸೊ ನಮ್ಮ ಗುಂಡ ಚಂಪುಗೂ ತಂದಿದ್ದೆ ಚಿಕನ್. ಆ್ಯಂಡ್ ಆಲ್ಸೋ ಮಂಗಳಮ್ಮ ಕೂಡ ಇದ್ರು, ಅವ್ರಿಗೂ ಪಿಜ್ಜಾ ತಗೊಂಡು ಬಂದೆ. ಬನ್ನಿ ಸರ್, ಬನ್ನಿ ಬನ್ನಿ ಮೇಡಮ್, ತಗೊಳ್ಳಿ. ಅದು ಅವ್ನಿಗೆ ಗೊತ್ತಾಗಲ್ಲ, ಅದು ಮಸಾಲೆ ಸ್ಮೆಲ್ ಅಲ್ಲೇ ಇರ್ತದೆ. ಅವ್ನಿಗೆ ಹಸಿ ಬೇಕು ಆಕ್ಚುಲಿ. ನೀನು ಹಾಸಿಗೆ ಮೇಲೆ ಹೋಗಂಗಿಲ್ಲ, ಹಾಕಿದ್ರೆ ಎಲ್ಲರೂ ತಗೊಂಡೋಗಿ ಓಡೋಗಿ ಹಾಸಿಗೆ ಮೇಲೆ ಕುತ್ಕೊಬಿಡ್ತಾನೆ. ಇವಾಗ ನೋಡಿ ನೋಡ ಗುಂಡ. ನನ್ಗೆ ಕೈಯೇ ಕಚ್ಬಿಡ್ತಾನೆ ಗುರು, ನನ್ಗೆ ಅದೇ ಭಯ. ದಬಕ್ಕಂತ ಆಗ್ತಾನೆ. ತಗೊಂಡಿಲ್ಲ, ಫಸ್ಟೇ ಹಾಕಿದ್ನಲ್ಲ ಅದಕ್ಕೆ. ಅವ್ನಿಗೆ ಅದನ್ನ ಉಡಿ ಮಾಡು, ಅವ್ನಿಗೆ ಸ್ವಲ್ಪ ಉಡಿ ಮಾಡು, ಅವ್ನಿಗೆ ಅವಾಗ ಗೊತ್ತಾಗುತ್ತೆ. ಅದ್ರ ಮೇಲ್ಗಡೆ ಕೋಟಿಂಗ್ ತೆಗೆದಾಕು. ಯಾವಾಗಾರ ಒಂದೊಂದ್ಸಲ ಹಾಕ್ತಿವಿ ಅಷ್ಟೇ, ಇಲ್ಲಾಂದ್ರೆ ನಾವು ಮನೇಲೆ ಮಾಡಾಕೋದು. ತಗೊಳ ಲಕ್ಕಿ, ಚಿಕನ್ ಕಣ ತಗೊಳ ಗುಂಡ. ಚಂಪು ಮಂಗಳಮ್ಮ ತಿನ್ಕೊಳ್ಳಿ ಫಸ್ಟು. ಊಟ ಮಾಡಿದ್ರಾ? ಸೊ ಇವಾಗ ನಾನು ಏನು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕೀರೆ ಸೊಪ್ಪು ಪಾಲಕ್ಕು ಎಲ್ಲ ಮಿಕ್ಸ್ ಸೊಪ್ಪನ್ನ. ಏಕೆ ಉಪ್ಸಾರು ಅಂದರೆ ಆಗಲ್ಲ ಮನೇಲಿ ಇರೋರಿಗೆ. ನನಗಂತೂ ಉಪ್ಸಾರು ತಿಂದೇ ಇರೋಕ್ಕಾಗ್ತಾ ಇರಲಿಲ್ಲ ಮದುವೆಗೂ ಮುಂಚೆ. ಇವ್ರ ಮನೇಲಿ ಯಾರಿಗೂ ಉಪ್ಸಾರು ಇಷ್ಟ ಆಗಲ್ಲ. ನಿಶಾ ಒಂದು ಸ್ವಲ್ಪ ತಿಂತಾಳೆ, ಮುತ್ತಣ್ಣ ನಿಖಿಲ್ ಅವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ. ಅಂದರೆ ಪಲ್ಯ ಏನಾದ್ರು ಇರಬೇಕು, ನೀರು ಉಪ್ಸಾರು ಇಷ್ಟ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಏನಾದರೂ ಪಲ್ಯ ಗಿಲ್ಲ ಮಾಡಿಬಿಟ್ರೆ ಬಸ್ಸಾರೇ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಇವತ್ತು ಎಲ್ರಿಗೂ ಹುಷಾರಿಲ್ಲಲ್ಲ, ಹಾಗಾಗಿ ಉಪ್ಸಾರು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಶಂದ್ ಲಾಸ್ಟ್ ವ್ಲಾಗ್ ಇಲ್ಲ, ಭೂಮಿಕನ್ ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ಏನು ನಿಮ್ಗೆ ಅಷ್ಟೊಂದು ಭಯನ ಹಂಗೆ ಹಿಂಗೆ ಅಂತೆಲ್ಲ ಹಾಕಿದ್ದೀರಾ. ಸೊ ಒಬ್ಬ ಮನುಷ್ಯನಿಗೆ ಒಂದು ವಿಷಯದಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯಾವುದು ವೀಕ್ನೆಸ್ ಇದೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ನೀರಂದ್ರೆ ಏನು ಭಯ ಇಲ್ಲ. ಈ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತಂದರೆ ನಾರ್ಮಲ್ ನೀರು ಇರುತ್ತೆ, ಅದ್ರಲ್ಲಿ ಭಯ ಆಗಲ್ಲ ನನಗೆ. ಮೇಲಿಂದ ಧುಮುಕುತ್ತಲ್ಲ ಫೋರ್ಸ್ ಆಗಿ, ಆ ಸೌಂಡೇ ಭಯ ಆಗುತ್ತೆ ನನಗೆ. ಮತ್ತು ಹೈಟ್ ಅಂದರೆ ಸ್ವಲ್ಪ ಭಯ, ಅದೆರಡೇ ನನಗೆ ಭಯ. ಹಾಗೆ ನಿಮಗೆ ಏನು ನಿಮ್ಮ ಜೀವನದಲ್ಲಿ ಭಯ ಅನ್ನೋದನ್ನು ತಿಳಿಸ್ಕೊಡಿ ನನಗೆ. ಅದು ಬಿಟ್ಟರೆ ಇನ್ಯಾವುದಕ್ಕೂ ಭಯ ಇಲ್ಲ. ಏನು ಅಷ್ಟು ಮಾತಾಡ್ತೀರಾ, ಭಯ ಪಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ರಿ. ಮಾತಾಡೋದಕ್ಕೂ ಭಯ ಪಡೋದಕ್ಕೂ ಏನು ಸಂಬಂಧ ಹೇಳಿ? ಒಬ್ಬ ಮನುಷ್ಯ ಅಂದರೆ ಇದ್ದೇ ಇರುತ್ತೆ ಒಂದು ವೀಕ್ನೆಸ್ ಅಂತ. ಇವಾಗ ನಿಶಾ ಬಂದಿದ್ದಾರೆ.
ಇದ್ದಾಳೆ. ಅವಳಿಗೆ ಫುಲ್ ಟಯರ್ಡ್. ಅವಳಿಗೆ ಏನೋ ಪ್ರಾಜೆಕ್ಟ್ ಅದು ಇದು ಅಂತ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾಳೆ. ಸೊ ನಾನು ಬಿಸಿ ಬಿಸಿ ಅಡುಗೆ ಮಾಡೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಿಶುನ ತೋರಿಸ್ತೀನಿ. ಸುಮ್ಮನಿರೋ ಚಂಪು. ಇಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗಿದೆ. ಅಲ್ಲೆಲ್ಲ ಜನ ಮಾತಾಡೋದಕ್ಕೆ ಇಷ್ಟು ದಿನ ಮಾತಾಡ್ತಿರ್ಲಿಲ್ಲ, ಹಂಗಾಗಿ ಇವ್ರಿಗೆ ಅಭ್ಯಾಸ ಆಗಿರ್ಲಿಲ್ಲ. ಈ ಕಡೆಯಿಂದ ಏನೋ ಹೊಸ್ದಾಗಿ ಮಾತಾಡ್ತಾ ಇರ್ತಾರಲ್ಲ, ಯಾರೋ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬೊಗ್ಳುತ್ತಾನೇ ಇರ್ತಾರೆ. ಸೊ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅವರು ಗಿಡದಲ್ಲಿ ಬೆಳೆದಿರೋ ಇದು ಏನು ಕರಿಬೇವು ಕೊಟ್ಟು ಕಳಿಸಿದ್ದಾರೆ ಮಂಗಳಮ್ಮನ ಕೈಲಿ. ಇವತ್ತು ಮ್ಯಾಚ್ ಅಂತ ನನಗೆ ಗೊತ್ತು, ಇವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದ್ಮೇಲೆ ಓಡ್ ಬಂದು ಮ್ಯಾಚ್ ನೋಡ್ತಾ ಇದ್ದಾರೆ. ಇವತ್ತು GT ವರ್ಸಸ್ ಮುಂಬೈ ಮ್ಯಾಚ್. ನಿಶಾಲ್ ಇದ್ರಲ್ಲಿ ಬನ್ನಿ ತೋರಿಸ್ತೀನಿ. ಹಲೋ, ಮುಂದೊಂದು ಮ್ಯಾಂಡೇಟ್ರಿ ಇದು. ನಿಶಾ ಅವ್ರು ಬೆಳಗ್ಗೆ ನಮ್ಮ ಬ್ಲಾಗಲ್ಲೇ ಇಲ್ಲ. ಹಾಯ್ ನಿಶಾ ಅವರೇ. ಹಲೋ. ಏನು ಹೇಗಿತ್ತು ಇವತ್ತು? ಸಿನಾಪ್ಸಿಸ್ ಮಾಡಕ್ಕೆ ಹೋಗಿದ್ರು ಗಾಯ್ಸ್. ಬೇಡವಾ ಹೇಳೋದು ಬೇಡವಾ? ಯಾಕೆ? ಹೇಳ್ತೀನಿ ಸುಮ್ಮನಿರು. ನಿನ್ನ ಟ್ಯಾಲೆಂಟು, ನಿನ್ನ ಹಾರ್ಡ್ ವರ್ಕು. ನೋಡಿ ಗೈಸ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ ಅಂದರೆ ನಮ್ಮ ನಿಶಾ. ಮಲ್ಕೊಂಡು ನೋಡಿ ಇದನ್ನು ಮಲಗಿಸ್ಕೊಂಡು ಜೊತೆಲಿ. ಅದು ನಾನು ಬರೋಕ್ಕೂ ಮುಂಚೆಯಿಂದ ಅಲ್ಲೇ ಮಲ್ಗೋನೆ. ನಾನೆಲ್ಲೋ ಆಚೆ ಹೋಗೋನೆ ಅನ್ಕೊಂಡಿದೀನಿ. ಹಾಲಲ್ಲಿ ಕಾಣಿಸ್ತಾ ಇಲ್ಲ ಸಾಹೇಬ್ರು. ಇಷ್ಟು ಬಟ್ಟೆ ನಿಶಾ ಎಲ್ಲ ಸ್ಪಂದು ಪೂರ್ಣಿ ಎಲ್ಲ ನಿಶನ್ ರೂಮ್ಗೆ ನುಗ್ತಾರೆ ಬಂದಿದ ತಕ್ಷಣ. ನನ್ನ ಫ್ರೆಂಡ್ಸು ಕಸಿನ್ಸ್ ಎಲ್ಲ ನುಗ್ಗದು ನಿಶನ್ ರೂಮ್ಗೆನೆ. ಹಂಗಾಗಿ ಇದು ಒಂದೇ ಸಲ ಇಷ್ಟು ಬಟ್ಟೆ ಹೋಗಿಸಿ ಎತ್ತಿಡ್ಸೋಳೆ. ಓಹೋ, ನಾನು ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ರಾಶಿ ಒಣಗೆ ಇಲ್ಲ, ಮಳೆ ಬಂದಿಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲಿ ಒಣಗಾಕಿದ್ದೀನಿ ಎಲ್ಲ ಬಟ್ಟೆಗಳು. ಮತ್ತೆ ನಿಶಾ ಅವರೇ, ಫೈನಲ್ ಸೆಮ್. ಜಾಸ್ತಿ ಮಾತಾಡ್ಬೇಡ ಓದೋದ್ರ ಬಗ್ಗೆ ಅಂತೀಯಾ? ಖುಷಿಯಾಗಿ ಮಾತಾಡೋಣ. ಅದೇನೆ ಖುಷಿಯಾಗಿ, ಬೇಡ ದುಃಖದ ವಿಷಯ ಬೇಡವಾ? ಅದು ಯಾಕಾಗುಂಟ ಕಾಲೇಜ್ ವಿಷಯ. ಹಂಗ ಒಟ್ನಲ್ಲಿ ದುಃಖ ಇದೆ ಅಂತ ಆಯ್ತು ನೋಡಿ. MBA ಕಷ್ಟ ಗೈಸ್. ಹೆಂಗ್ ಕೂತೋ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತವನೆ ಕ್ಯಾಮ್ರಾದಲ್ಲಿ. ಹಾಸ್ಟೆಲಲ್ಲಿ ಮಕ್ಕಳು ಊಟ ಹಾಕ್ತಾರಲ್ಲ, ಒಂದು ತಟ್ಟೆ ಇಟ್ಟಿದ್ದೀನಿ ಎಲ್ಲರೂ ಊಟ ಹಾಕ್ಲಿಕ್ಕೆ. ರೈಸ್ ನಾಳೆ ದೋಸೆ ಮತ್ತು ಕಾಳ್ದು ಕೂಟ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಇದನ್ನು ನೆನೆಸಿಟ್ಟಿದ್ದೀನಿ. ಹೊಟ್ಟೆ ನಂಬರ್ 1 ಮುತ್ತಣ್ಣ ಬಂದಿದ್ದಾರೆ. ಈಗ ದರೆಗಿಳಿದಿದ್ದಾರೆ ಕೆಳಗಡೆಗೆ. ಬೆಳಿಗ್ಗೆಯಿಂದ ಊಟ ಸೇರ್ಕೊಂಡ್ಬಿಟ್ಟಿದ್ರು ಮೇಲ್ಗಡೆ ಊರಿಗೆ. ಮುತ್ತಣ್ಣ ಬನ್ನಿ. ಈ ಕಡೆನೆ ತಿರುಗಿದ್ಯಲ್ಲ, ಯಾಕಡ? ಲೈಟ್ ಆನ್ ಮಾಡೋದಲ್ಲ, ಅದಕ್ಕೆ ನೋಡಿದೆ. ಹೇಗಿದೆ? ಬಾಯ್ ಸಪ್ಪೆ ಸಪ್ಪೆ ಅಂತಿದಾರ, ತಿನ್ನು. ನಿಂಬೆಹಣ್ಣಲ್ಲ, ಸ್ವಲ್ಪ ಹುಣಸೆ ಹಣ್ಣು. ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಬಲಸ್. ಏನರ್ಥ ಆಯ್ತಾಯ್ತೆ ನಿಶಾ ರವೀಂದ್ರ ಅವರೇ? ಅಲ್ಲೇ ಮುದಣ್ಣ, ಅವರ್ ಯು ಫೀಲಿಂಗ್ ನೌ? ಫೀಲಿಂಗ್ ಬೆಟರ್? ಪರವಾಗಿಲ್ಲ ನೋಡಿ, ಈಗಲೂ ಬೆವರಲಿಟೈತೆ. ಹೋಗೊಂದು ಇಂಜೆಕ್ಷನ್ ಹಾಕ್ಸ್ಕಬ ಅಂದ್ರೆ ಹಾಕ್ಸ್ಕ ಬರಲ್ಲ. ನೀನಲ್ಲಿ ಹೇಗಿದೆ ರೀ? ಚುಪ್ಪಲ್ಲ ತಿನ್ನಪ್ಪ, ತಿನ್ಬುರಿ. ಗೈಸ್, ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ಯಾವ ವ್ಲಾಗ್ ಬೇಕು ಅನ್ನೋದನ್ನು ನನಗೆ ದಯವಿಟ್ಟು ತಿಳಿಸಿ. ಯಾವ ರೀತಿ ಕಂಟೆಂಟ್ಸ್ ಬೇಕು, ಇಲ್ಲ ಯಾವ್ದಾದ್ರು ಚಾಲೆಂಜ್ ವಿಡಿಯೋ ಬೇಕಾ, ಇಲ್ಲ ಯಾವ ಥರ ವ್ಲಾಗ್ಸ್ ಬೇಕು ನೆಕ್ಸ್ಟ್ ಎಲ್ಲ ಅಂತ ನನಗೆ ಪ್ಲೀಸ್ ಎಲ್ಲರೂ ಕಾಮೆಂಟ್ ಮಾಡಿ. ಯಾವುದೇ ಇದ್ದರೂ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನೈಟ್ ಆಗಿದೆ, ಮಲ್ಕೊಳ್ತಾ ಇದ್ದೀವಿ. ಇವತ್ತು ಮುಂಬೈ ವಿನ್ ಆಯಿತು. ಸೊ GT ಮನೆ ಹೋಯಿತು. ಸೊ ನೋಡೋಣ ಫೈನಲ್ಸಿಗೆ ಯಾರು ಬರ್ತಾರೆ. ಪಂಜಾಬ್ ವರ್ಸಸ್ ಮುಂಬೈ ಅಲ್ವಾ ನೆಕ್ಸ್ಟು? ಸೊ ಅವರಿಬ್ಬರಲ್ಲಿ ಯಾರು ಬರ್ತಾರೆ? ಅವರು ನಮ್ಮ RCB ಜೊತೆ ಆಡ್ತಾ ಇದ್ದಾರೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಜೈ RCB.
ಆ್ಯಂಡ್ ಅಷ್ಟೇ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬೈ ಬಾಯ್.